ಎಲ್ರಿಗೂ ನಮಸ್ಕಾರ. ಆಡಳಿತ ಅಂದ್ರೆ ಏನು? ಕೇವಲ ಅಂಕಿಅಂಶಗಳ ಅಥವಾ ಕಾಗದದ ಮೇಲಿನ ಯೋಜನೆಗಳ? ಹಲವು ಬಾರಿ ಈ ಅಂಕಿಅಂಶಗಳು ಮತ್ತು ಜನರ ಬದುಕಿನ ನಡುವೆ ಒಂದು ದೊಡ್ಡ ಕಂದಕವೇ ಇರುತ್ತೆ. ಇವತ್ತು ನಾವು ಆ ಕಂದಕವನ್ನು ಹೇಗೆ ಮುಚ್ಚಬಹುದು ಅಂತ ನೋಡೋಣ. ಅಂಕಿಅಂಶಗಳಿಗೆ ಜೀವ ತುಂಬಿ ಜನರ ಬದುಕಲ್ಲಿ ಘನತೆಯನ್ನು ತರುವ ಒಂದು ನೀಲನಕ್ಷೆಯ ಬಗ್ಗೆ ಮಾತಾಡೋಣ. ಯೋಚನೆ ಮಾಡಿ, ಒಬ್ಬ ನಾಯಕನಿಗೆ ತನ್ನ ಕ್ಷೇತ್ರದ 2 ಲಕ್ಷ ಜನರ ಧ್ವನಿಯನ್ನ ಒಂದೇ ಸಾರಿ ಕೇಳೋಕ್ಕಾಗುತ್ತಾ? ಪ್ರತಿಯೊಬ್ಬರ ಆಸೆ, ನಿರಾಸೆ, ಕನಸು, ಕಷ್ಟ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಸುಲಭದ ಮಾತಲ್ಲ. ಇದೇ ಅಲ್ವಾ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಯಕನ ಮುಂದಿರುವ ಅತಿದೊಡ್ಡ ಸವಾಲು? ಈ ಸವಾಲನ್ನು ಇನ್ನಷ್ಟು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳೋಕೆ ಬನ್ನಿ ನಾವು ಒಂದು ನೈಜ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಮ್ಮ ಇವತ್ತಿನ ಪಯಣ ಕರ್ನಾಟಕದ ಸೊರಬ ಕ್ಷೇತ್ರದ ಕಡೆಗೆ. ಇದು ಸೊರಬ, ಕರ್ನಾಟಕದ ಮಲೆನಾಡು ಭಾಗದ ಹಚ್ಚ ಹಸಿರಿನ ಸುಂದರ ತಾಲೂಕು. ಆದರೆ ಈ ಸೌಂದರ್ಯದ ಹಿಂದೆ ಇಲ್ಲಿನ ಜನರ ಬದುಕಿನ ವಾಸ್ತವ ಚಿತ್ರಣ ಹೇಗಿದೆ ಅದನ್ನ ನೋಡೋಣ ಬನ್ನಿ. ಸೊರಬದ ಕಥೆ ಶುರುವಾಗೋದೇ ಇಲ್ಲಿಂದ. ಗಮನಿಸಿ, ಇಲ್ಲಿನ ಜನಸಂಖ್ಯೆಯಲ್ಲಿ 100ಕ್ಕೆ 94ಕ್ಕೂ ಹೆಚ್ಚು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಇದು ಸಂಪೂರ್ಣವಾಗಿ ಹಳ್ಳಿಗಳ ಭಾರತ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದುವೇ ಇಲ್ಲಿನ ಆಡಳಿತದ ದಿಕ್ಕನ್ನು ನಿರ್ಧರಿಸಬೇಕಾದ ಅತಿ ದೊಡ್ಡ ಸತ್ಯ. ಬರೀ ಸಂಖ್ಯೆಗಳನ್ನ ನೋಡಿದ್ರೆ ಸಾಲ್ದು, ಆ ಸಂಖ್ಯೆಗಳ ಹಿಂದಿರುವ ಜನರ ದನಿಯನ್ನ ಕೇಳ್ಬೇಕು, ಆ ನೆಲದ ಮಿಡಿತವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಜವಾದ ಆಡಳಿತ ಶುರುವಾಗೋದೇ ಅಲ್ಲಿಂದ. ಸೊರಬದ ಬಹುತೇಕ ಜನರ ಬದುಕು ಭೂಮಿ ತಾಯಿಯ ಜೊತೆ ಬೆಸೆದುಕೊಂಡಿದೆ. ಸುಮಾರು 65,000 ಕುಟುಂಬಗಳು ನೇರವಾಗಿ ಕೃಷಿಯನ್ನೇ ನಂಬಿಕೊಂಡಿವೆ. ಅಂದ್ರೆ ರೈತರು, ಕೃಷಿ ಕಾರ್ಮಿಕರು ಇವರೇ ಈ ಕ್ಷೇತ್ರದ ಆರ್ಥಿಕತೆಯ ಬೆನ್ನೆಲುಬು. ಇವರ ಬದುಕು ಹಸನಾದರೆ ಮಾತ್ರ ಇಡೀ ಕ್ಷೇತ್ರದ ಭವಿಷ್ಯ ಉಜ್ವಲ. ಇದರ ನಿಜವಾದ ಅರ್ಥ ತುಂಬಾ ಆಳವಾಗಿದೆ. ಇಲ್ಲಿನ ಬಹುತೇಕ ಕುಟುಂಬಗಳ ಭವಿಷ್ಯವನ್ನು ನಿರ್ಧರಿಸೋದು ಆಕಾಶದಿಂದ ಸುರಿಯೋ ಮಳೆ. ಒಂದು ಬೆಳೆ ಕೈಕೊಟ್ರೆ ಅದು ಪೇಪರ್ನಲ್ಲಿ ಬರೋ ಒಂದು ಅಂಕಿ ಅಂಶ ಅಷ್ಟೇ ಅಲ್ಲ, ಅದು ಸಾವಿರಾರು ಕುಟುಂಬಗಳ ಬದುಕಿನ ಬಿಕ್ಕಟ್ಟು. ಅದು ಸಾಲದ ಸುಳಿ, ಮಕ್ಕಳ ವಿದ್ಯಾಭ್ಯಾಸದ ನಿಲುಗಡೆ. ಇದುವೇ ಘನತೆಯ ಪ್ರಶ್ನೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನ ನೀಡಿದೆ. ಒಂದು ವ್ಯವಸ್ಥೆ ರೈತನನ್ನು ಇಂಥ ಸಂಕಷ್ಟದಿಂದ ಪಾರು ಮಾಡಲು ವಿಫಲವಾದರೆ ಅದು ಕೇವಲ ಆರ್ಥಿಕ ಸೋಲಲ್ಲ, ಅದು ಆ ಮೂಲಭೂತ ಮೌಲ್ಯವನ್ನು ಎತ್ತಿ ಹಿಡಿಯುವಲ್ಲಿನ ಸೋಲು. ಹಾಗಾದ್ರೆ ಆಡಳಿತಕ್ಕೂ ಜನರಿಗೂ ನಡುವೆ ಎಲ್ಲಾದ್ರೂ ಸಂಪರ್ಕ ಕಡಿತವಾಗಿದೆಯಾ? ಇದನ್ನ ಪತ್ತೆ ಹಚ್ಚೋದು ಹೇಗೆ? 5 ವರ್ಷಕ್ಕೊಮ್ಮೆ ಮತದಾನದ ಮೂಲಕ ಜನರು ಒಂದು ತೀರ್ಪನ್ನ ಕೊಡ್ತಾರೆ. ಅದೊಂದು ಕಥೆಯನ್ನ ಹೇಳುತ್ತೆ. ಆ ಕಥೆಯನ್ನ ನಾವು ಸರಿಯಾಗಿ ಕೇಳಿಸ್ಕೊಳ್ಬೇಕು. 2023ರ ಚುನಾವಣೆ ಅಂತಹದ್ದೇ ಒಂದು ಸ್ಪಷ್ಟ ಕಥೆಯನ್ನ ಹೇಳಿತು. ಆಡಳಿತದಲ್ಲಿದ್ದವರ ವಿರುದ್ಧ 27% ಮತಗಳ ಅಂತರದ ಒಂದು ದೊಡ್ಡ ಬದಲಾವಣೆಯಾಯಿತು. ಇದು ಕೇವಲ ಒಬ್ಬರ ಸೋಲು, ಇನ್ನೊಬ್ಬರ ಗೆಲುವಲ್ಲ. ಇದು ಜನರ ಭಾವನೆಗಳ ಒಂದು ದೊಡ್ಡ ಪ್ರತಿಫಲನ. ಈ ದೊಡ್ಡ ಬದಲಾವಣೆಗೆ ಕಾರಣ ಏನು? ಇದು ಕೇವಲ ರಾಜಕೀಯ ಲೆಕ್ಕಾಚಾರಣ ಅಥವಾ ಇದರ ಹಿಂದೆ ಜನರ ಬದುಕಿಗೆ ಸಂಬಂಧಿಸಿದ ಇನ್ನೂ ಆಳವಾದ ಸಮಸ್ಯೆಗಳು ಅಡಗಿವೆಯಾ? ಆ ಚುನಾವಣಾ ಫಲಿತಾಂಶದ ಮೂಲವನ್ನು ಹುಡುಕುತ್ತಾ ಹೋದಾಗ ಸಿಕ್ಕಿದು ಈ 4 ಪ್ರಮುಖ ಕಾರಣಗಳು. ದಶಕಗಳಿಂದ ಕಾಡುತ್ತಿರುವ ನೀರಿನ ಸಮಸ್ಯೆ, ಓದಿದ ಯುವಕರಿಗೆ ಸ್ಥಳೀಯವಾಗಿ ಉದ್ಯೋಗ ಇಲ್ಲದಿರುವುದು, ಅರ್ಧಕ್ಕೆ ನಿಂತು ಹದಗೆಟ್ಟ ರಸ್ತೆಗಳು ಮತ್ತು ಯೋಜನೆಗಳು ಬರುತ್ತವೆ ಹೋಗುತ್ತವೆ, ನಮ್ಮ ಬದುಕು ಬದಲಾಗುವುದಿಲ್ಲ ಎಂಬ ಒಂದು ರೀತಿಯ ನಿರಾಸಕ್ತಿ. ಸರಿ, ಸಮಸ್ಯೆಗಳು ಗೊತ್ತಾದ್ವು. ಇದೇ ರೋಗದ ಲಕ್ಷಣಗಳು ಅಂತ ತಿಳಿತು. ಕೇವಲ ರೋಗ ಪತ್ತೆ ಮಾಡಿದ್ರ ಸಾಲ್ದಲ್ವಾ? ಅದಕ್ಕೊಂದು ಸರಿಯಾದ ಚಿಕಿತ್ಸೆ ಬೇಕು, ಒಂದು ಸ್ಪಷ್ಟವಾದ ಪರಿಹಾರದ ನೀಲನಕ್ಷೆ ಬೇಕು. ಜನರ ಸಮಸ್ಯೆಗಳಿಗೆ ನೇರ ಉತ್ತರವಾಗಿ ಈ 3 ಸ್ಪಷ್ಟ ಯೋಜನೆಗಳು ರೂಪುಗೊಂಡವು. ಮೊದಲನೆಯದು ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸಲು ಸೊರಬ ಸಾಗರ ಹೆದ್ದಾರಿಯ ಅಗಲೀಕರಣ. ಎರಡನೆಯದು ನೀರಿನ ಬವಣೆಗೆ ಶಾಶ್ವತ ಪರಿಹಾರವಾಗಿ ಬೈತನಾಳ ಜಲಾಶಯ ನಿರ್ಮಾಣ. ಮತ್ತು ಮೂರನೆಯದು ಯುವಕರ ಭವಿಷ್ಯಕ್ಕಾಗಿ ಗ್ರಾಮೀಣ ಕೌಶಲ್ಯ ಮತ್ತು ಕೃಷಿ ಕೇಂದ್ರ ಸ್ಥಾಪನೆ. ಹೆದ್ದಾರಿ ಅಗಲೀಕರಣ ಅಂದ್ರೆ ಬರೀ ವೇಗದ ಪ್ರಯಾಣ ಅಲ್ಲ. 30% ಸಮಯ ಉಳಿತಾಯ ಅಂದ್ರೆ ರೈತ ತನ್ನ ಬೆಳೆಯನ್ನ ಬೇಗ ಮಾರುಕಟ್ಟೆಗೆ ತಲುಪಿಸಬಹುದು. ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ಬೇಗ ಸೇರಬಹುದು. ಇದು ಆರ್ಥಿಕತೆಗೆ ಮತ್ತು ಜೀವಕ್ಕೆ ಸಿಗುವ ಭರವಸೆ. ಇನ್ನು ಬೈತನಾಳ ಜಲಾಶಯ, ಇದು ಸುಮಾರು 20,000 ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ನೀರುಣಿಸುತ್ತೆ. ಯೋಚನೆ ಮಾಡಿ, ಅಷ್ಟು 1000 ಕುಟುಂಬಗಳ ಬದುಕು ಇನ್ನು ಮುಂದೆ ಮಳೆಯ ಜೂಜಾಟ ಆಗಿರೋದಿಲ್ಲ. ಇದು ರೈತರ ಬದುಕಿಗೆ ಸಿಗುವ ಅತಿ ದೊಡ್ಡ ಭದ್ರತೆ. ಕೊನೆಯದಾಗಿ ಈ ಕೌಶಲ್ಯ ಕೇಂದ್ರ, ಇದು ಪ್ರತಿ ವರ್ಷ 2,000 ಯುವಕರಿಗೆ ಉದ್ಯೋಗಕ್ಕೆ ಬೇಕಾದ ತರಬೇತಿ ನೀಡುತ್ತೆ. ಅಂದ್ರೆ ಅವರು ಕೆಲಸ ಹುಡುಕೊಂಡು ಬೆಂಗಳೂರು, ಮುಂಬೈಗೆ ಹೋಗಬೇಕಾಗಿಲ್ಲ. ತಮ್ಮ ಊರಲ್ಲೇ ತಮ್ಮವರ ಜೊತೆ ಒಂದು ಸ್ವಾವಲಂಬಿ ಬದುಕು ಕಟ್ಕೊಳ್ಬೋದು. ನೋಡಿದ್ರಲ್ಲ, ಇದು ಕೇವಲ ಭರವಸೆಗಳ ಪಟ್ಟಿಯಲ್ಲ,
ಇದೊಂದು ಹೊಸ ರೀತಿಯ ಆಡಳಿತದ ದೃಷ್ಟಿಕೋನ. ಡೇಟಾವನ್ನು ಬಳಸಿಕೊಂಡು ಜನರ ನಿಜವಾದ ಅವಶ್ಯಕತೆಗಳನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರ ರೂಪಿಸುವುದು. ಈ ಡೇಟಾ ಆಧಾರಿತ ವಿಧಾನಕ್ಕೆ ಒಂದು ದೊಡ್ಡ ಜವಾಬ್ದಾರಿಯಿದೆ. ಜನರ ಅಗತ್ಯಗಳ ಮಾಹಿತಿ ಸೂಕ್ಷ್ಮವಾದದ್ದು. ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಜನರ ಖಾಸಗಿತನ ಮತ್ತು ಒಪ್ಪಿಗೆಯನ್ನು ಗೌರವಿಸಿ ಬಳಸಬೇಕು. ನಮ್ಮ ದೇಶದ ಡೇಟಾ ಸಂರಕ್ಷಣಾ ತತ್ವಗಳು ಇದನ್ನೇ ಹೇಳುತ್ತವೆ. ಇಲ್ಲಿ ಗುರಿ ವೋಟರ್ನ್ನು ಟಾರ್ಗೆಟ್ ಮಾಡೋದಲ್ಲ, ಬದಲಾಗಿ ಸಮಸ್ಯೆಯನ್ನು ಟಾರ್ಗೆಟ್ ಮಾಡೋದು. ನೋಡಿ, ಆಡಳಿತ ನಡೆಸೋಕೆ 2 ದಾರಿಗಳಿವೆ. ಒಂದು ಚುನಾವಣಾ ಭರವಸೆಗಳ ದಾರಿ, ಅಲ್ಲಿ ಬರೀ ಅಸ್ಪಷ್ಟ ಮಾತುಗಳಿರ್ತವೆ. ಇನ್ನೊಂದು ಆಡಳಿತದ ನೀಲನಕ್ಷೆಯ ದಾರಿ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಪಷ್ಟ ಯೋಜನೆ, ಅಳಿಯಬಹುದಾದ ಫಲಿತಾಂಶ ಮತ್ತು ಕೆಲಸದ ಮೂಲಕವೇ ನಂಬಿಕೆಯನ್ನು ಗಳಿಸುವ ಪ್ರಯತ್ನವಿರುತ್ತೆ. ಹಾಗಾಗಿಯೇ ಹೇಳೋದು, ನಿಜವಾದ ನಾಯಕತ್ವ ಅಂದ್ರೆ ಕೇವಲ ಒಂದು ಚುನಾವಣೆಯನ್ನು ಗೆಲ್ಲೋದಲ್ಲ, ಅದು ಮುಂದಿನ ಪೀಳಿಗೆಗೆ ಒಂದು ಉತ್ತಮ ಭವಿಷ್ಯವನ್ನು ಕಟ್ಟಿಕೊಡೋದು. ಒಂದು ಕ್ಷಣ ಯೋಚಿಸಿ, ನಮ್ಮ ದೇಶದ ಪ್ರತಿಯೊಂದು ಕ್ಷೇತ್ರಕ್ಕೂ, ಪ್ರತಿಯೊಂದು ಸಮುದಾಯಕ್ಕೂ ತಮ್ಮದೇ ಆದ ಇಂತಹ ಒಂದು ಸ್ಪಷ್ಟ ನೀಲನಕ್ಷೆ ಇದ್ರೆ ಏನಾಗಬಹುದು? ಆಗ ಅಂಕಿಅಂಶಗಳು ಕೇವಲ ವರದಿಯಾಗದೆ ಜನರ ಬದುಕಿನ ಘನತೆಯಾಗಿ ಬದಲಾಗಬಹುದು, ಅಲ್ವಾ? ನೀವೇನಂತೀರಾ? ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ನೀವು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.